ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ಅಧ್ಯಕ್ಷರ ಬಗ್ಗೆ ಶಿವಮೊಗ್ಗದ ಕನ್ನಡ ಸಾಹಿತ್ಯ ಪರಿಷತ್ ಹಿತೈಷಿಗಳು, ಸಾಹಿತಿಗಳು, ಲೇಖಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇದೇ ಏಪ್ರಿಲ್ 27ನೇ ತಾರೀಕು ನಿಬಂಧನೆಗಳ ತಿದ್ದುಪಡಿಗಾಗಿ ಬೈಲಾ ತಿದ್ದುಪಡಿಗಾಗಿ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದಾರೆ. ಆದರೆ ಈ ಸರ್ವ ಸದಸ್ಯರ ಸಭೆಯಲ್ಲಿ ಆಗ್ತಕ್ಕಂಥ ಬೈಲಾ ತಿದ್ದುಪಡಿಗಳು ಕೇಂದ್ರ ಸಮಿತಿ ಅಧ್ಯಕ್ಷರಿಗೆ ಸರ್ವಾಧಿಕಾರವನ್ನು ಕೊಡುತ್ತೆ. ಅದಲ್ಲದೆ ಈಗಾಗಲೇ ತಿದ್ದುಪಡಿ ಆಗಿರುವ ಬೈಲಾದಲ್ಲಿ 21 ಜನ ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡಲಾಗಿದೆ ಮತ್ತು ಅವರಿಗೆ ಮತದಾನದ ಅಧಿಕಾರವನ್ನು ಸಹ ಕೊಡಲಾಗಿದೆ. ಇದರಿಂದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಮಾನತೆ ಇರೋದಿಲ್ಲ, ಸಮಾನ ಅವಕಾಶಗಳು ಅಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಅವರ ಸದಸ್ಯತ್ವವನ್ನು ಅಮಾನತು ಮಾಡಬಾರದು ಏಕೆ ಅಂತೇಳಿ. ಜೊತೆಗೆ ಕೇಂದ್ರ ಸಾಹಿತ್ಯ ಪರಿಷತ್ನಲ್ಲಿ ಸಹ ಹಲವು ರೀತಿಯ ಅವಘಡಗಳು, ಲೆಕ್ಕಾಚಾರದ ತಪ್ಪುಗಳು ಸಹ ನಡೆದಿದೆ. ಹಾಗಾಗಿ ಕೇಂದ್ರ ಸಮಿತಿಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಏಪ್ರಿಲ್ 15ನೇ ತಾರೀಕು ಶಿವಮೊಗ್ಗದಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಈ ಸರ್ವಾಧಿಕಾರದ ನಡೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸಾಹಿತ್ಯಾಸಕ್ತರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿತೈಷಿಗಳು. ಚುನಾವಣೆಯ ಮೂಲಕ ಆಯ್ಕೆಯಾದಂಥ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ನೀನು ಪ್ರಾಥಮಿಕ ಸದಸ್ಯತ್ವವನ್ನೇ ರದ್ದುಪಡಿಸ್ತೀವಿ ಅಂತಕ್ಕಂಥ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅಸಂವಿಧಾನಿಕವಾಗಿರ್ತಕ್ಕಂಥದ್ದು, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈ ರೀತಿಯ ಸರ್ವಾಧಿಕಾರದ ಧೋರಣೆಯನ್ನು ಅನುಸರಿಸಿರೋದನ್ನು ನಾವು ಖಂಡಿಸಿ ಶಿವಮೊಗ್ಗದಲ್ಲಿ ಇದೇ ಪತ್ರಿಕಾ ಭವನದ ಮೇಲ್ಭಾಗದ ಇದರಲ್ಲಿ ಕಳೆದ ವಾರ ಸಭೆಯನ್ನು ಸೇರಿದ್ವಿ. ಅಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳನ್ನು ಹೊರತುಪಡಿಸಿ ಉಳಿದಂತೆ ಸಾಹಿತ್ಯಾಸಕ್ತರು ಬೇರೆ ಬೇರೆ ಇವರೆಲ್ಲರೂ ಕೂಡ ಭಾಗವಹಿಸಿ ಅಲ್ಲಿ ಇಲ್ಲ, ಈ ರೀತಿಯ ವರ್ತನೆ ಏನಿದೆ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲ, ಇದು ಅದನ್ನು ವಿರೋಧಿಸಬೇಕು ಅಂತೇಳಿ 15ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ಪ್ರತಿಭಟನೆಯ ಮೂಲಕ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತಿದ್ದೀವಿ. ಯಾರು ಈ ಸರ್ವಾಧಿಕಾರಿಯ ಧೋರಣೆಯನ್ನು ತೋರ್ತಕ್ಕಂತಹ ರಾಜ್ಯ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇನಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮಗಳಾಗಬೇಕು. ಅಲ್ಲಿ ಅವರ ಸರ್ವಾಧಿಕಾರಿ ಧೋರಣೆ ಇರೋದ್ರಿಂದ, ಅವರು ಅಸಂವಿಧಾನಿಕವಾಗಿ ಕಾನೂನು ವಿರುದ್ಧವಾಗಿ ಆಡಳಿತ ನಡೆಸ್ತಾ ಇರೋದ್ರಿಂದ ಅಲ್ಲಿ ಆಡಳಿತಾತ್ಮಕ ಅಧಿಕಾರಿಯನ್ನು ಅಡ್ಮಿನಿಸ್ಟ್ರೇಟರನ್ನು ಅಪಾಯಿಂಟ್ ಮಾಡಿ ಅವರ ಅಧಿಕಾರವನ್ನು ಕಳಿಸಿ ತನಿಖೆ ಮುಗಿಯುವವರೆಗೆ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಬಿಡಬಾರದು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ದೇವೆ ನಾವು. ಆದರೆ ಮಹೇಶ್ ಜೋಶಿ ಅವರ ಅವಧಿಯಲ್ಲಿ 3ನೇ ಬಾರಿ ಬೈಲಾ ತಿದ್ದುಪಡಿ ಕೊಟ್ಟಿದ್ದಾರೆ. ಅವರು ಮೊದಲನೇ ಬಾರಿ ಬೈಲಾ ತಿದ್ದುಪಡಿ ಮಾಡಿದಾಗ ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ 21 ಜನ ನಾಮನಿರ್ದೇಶಿತ ಸದಸ್ಯರನ್ನ ನೇಮಕ ಮಾಡಿಕೊಂಡ್ರು. ನಾಮನಿರ್ದೇಶಿತ ನೇಮಕ ಮಾಡ್ಕೊಳ್ಳಿ, ಬೇರೆ ಬೇರೆ ಕ್ಷೇತ್ರ ಅಲ್ಲಿ ಆಯ್ಕೆ ಮಾಡ್ಕೊಂಡು ನೇಮಕ ಮಾಡಬೇಕಾಗುತ್ತೆ. ಆದರೆ 21 ಸದಸ್ಯರಿಗೆ ವೋಟಿಂಗ್ ಪವರ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ 43 ಚುನಾಯಿತರಾಗಿ ಬಂದಂಥ ಸದಸ್ಯರು ಇರ್ತಾರೆ, ಆದರೆ ನಾಮನಿರ್ದೇಶಿತ 21 ಸದಸ್ಯರಿಗೆ ವೋಟಿಂಗ್ ಪವರ್ ಇದೆ. ಅಂದರೆ ಅಲ್ಲಿ ಯಾವುದೇ ಚರ್ಚೆ ಆದರೂ ಸಹ ಬಹುಮತ ನಾಮನಿರ್ದೇಶಿತ ಸದಸ್ಯರು ಅಧ್ಯಕ್ಷರಿಗೆ ಪೂರಕವಾಗಿ ಇದ್ದೇ ಇರ್ತಾರೆ. ಅಲ್ಲಿ ಬಹುಮತ ಬರಬೇಕು ಅನ್ನೋ ರೀತಿಯಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಏಪ್ರಿಲ್ 27ನೇ ತಾರೀಕು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ನಂದಿಹಳ್ಳಿಲಿರ್ತಕ್ಕಂಥ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದ ಸಭಾಂಗಣದಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆದಿದೆ, ವಿಶೇಷ ಸದಸ್ಯರ ಸಭೆ. ಆ ಸಭೆಯಲ್ಲಿ ಹೇಗಿದೆ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 4.5 ಲಕ್ಷ ಸದಸ್ಯರು ಇರತಕ್ಕಂಥ ಸಾಹಿತ್ಯ ಪರಿಷತ್, ಆದರೆ ಸಭಾಂಗಣದಲ್ಲಿ ಆಸನಗಳಿರ್ತಕ್ಕಂಥ ವ್ಯವಸ್ಥೆ ನಮಗೆ ಪಕ್ಕಾ ಮಾಹಿತಿ ಇದ್ದಂತೆ 300ರಿಂದ 400 ಮಾತ್ರ ಆಸನ ವ್ಯವಸ್ಥೆ ಇದೆ. 4.5 ಲಕ್ಷ ಜನ ಸದಸ್ಯರಲ್ಲಿ 300-400 ಆಸನಗಳಲ್ಲಿ. ಆಮೇಲೆ ಇನ್ನೊಂದೇನಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾದಲ್ಲಿ 1,000 ಸದಸ್ಯರಿದ್ರೆ ಮಾತ್ರ ಕೋರಮ್ ಅಂತ ಹೇಳಿ. 1,000 ಸದಸ್ಯರು ಬರಲಿಲ್ಲ, 1 ಗಂಟೆ ಸಭೆಯನ್ನು ಮುಂದೂಡಿ ನಂತರ ಎಷ್ಟೇ ಜನ ಇದ್ರು ಕೋರಮ್ ಅಗತ್ಯ ಇಲ್ಲ ಅಂತ. ಅಂದ್ರೆ 10 ಜನ ಇದ್ರು ಸಹ ಸಭೆಯನ್ನ ಮಾಡ್ಬೋದು, ಕೋರಮ್ ಅಗತ್ಯ ಇಲ್ಲ ಅಂತ. 10 ಜನ ಇದ್ರು ಸಹ ಅಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೋದು ಅಂತ. ಈ ಸಭೆಯಲ್ಲಿ ಒಂದು ಬೈಲಾ ತಿದ್ದುಪಡಿಯನ್ನು ಅವರು ಮಂಡಿಸ್ತಾರೆ. 20 ತಿದ್ದುಪಡಿ ಇರ್ತಕ್ಕಂಥ ಬೈಲಾ. ಆದರೆ ಈ ಬೈಲಾ ತಿದ್ದುಪಡಿಯಲ್ಲಿ ಕನಿಷ್ಠ 10ರಿಂದ 11 ತಿದ್ದುಪಡಿಯಲ್ಲಿ ಅಧಿಕಾರವನ್ನ ಕೇಂದ್ರ ಕಾರ್ಯಕಾರಿ ಸಮಿತಿಗೆ ಕೊಡುವ ಬದಲು
ಕೇಂದ್ರ ಪರಿಷತ್ತಿನ ಅಧ್ಯಕ್ಷರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾಮನಿರ್ದೇಶಿತ ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಅಂದ್ರೆ ಜಿಲ್ಲಾ ಘಟಕ, ತಾಲೂಕು ಘಟಕ, ಹೋಬಳಿ ಘಟಕ ಎಲ್ಲದಕ್ಕೂ ಸಹ ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗಲ್ಲ, ಕೇಂದ್ರ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಿಗೆ ಅಧಿಕಾರ ಇದೆ. ಇನ್ನು ಕೇಂದ್ರ ಪರಿಷತ್ತಿನ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಯಾವುದೇ ಸಮಿತಿ ರದ್ದಾಗುತ್ತೆ, ಸ್ವಯಂ ಚಾಲಿತವಾಗಿ ರದ್ದಾಗುತ್ತೆ. ಆಮೇಲೆ ಗಡಿನಾಡು ಘಟಕದ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಇವರೇ ನೇಮಕ ಮಾಡುವುದು ತೆರವಾದಂಥ ಸಂದರ್ಭದಲ್ಲಿ ಅಂತ ಈ ರೀತಿ ಸುಮಾರಿದೆ. ಅಂದ್ರೆ ಎಲ್ಲಾ ಅಧಿಕಾರವನ್ನ ಇವರು ಕೇಂದ್ರ ಕಾರ್ಯಕಾರಿ ಸಮಿತಿಗೆ ಅಧಿಕಾರವನ್ನು ಕೊಟ್ಟಿದ್ರೆ ಅದು ನಿಜವಾಗ್ಲೂ ಒಂದು ಪ್ರಜಾತಂತ್ರದ ನಡೆಯಾಗುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಕಾರ್ಯಕಾರಿ ಸಮಿತಿಯ ಆ ಸಮಿತಿಗೆ ಕೊಟ್ಟಿಲ್ಲ, ಕೇಂದ್ರ ಪರಿಷತ್ತಿನ ಅಧ್ಯಕ್ಷರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅದು ಸರ್ವಾಧಿಕಾರ ಆಗುತ್ತೆ. ಎಲ್ಲಾ ಅಧಿಕಾರಗಳು ಅಧ್ಯಕ್ಷರಲ್ಲೇ ನಿಹಿತವಾಯಿತು ಅಂತಂದ್ರೆ ಅದರ ಪರಿಣಾಮ ಏನಾಗಿರ್ಬೋದು. ಹಾಗಾಗಿ ಇದನ್ನ ನಾವು ಸರ್ವಾಧಿಕಾರಿ ನಡೆ ಅಂತ ಹೇಳ್ತಿದೀವಿ. ಇನ್ನು ಅವ್ರು ಬೇರೆ ಯಾವ್ದನ್ನ ನಾವು ಸರ್ವಾಧಿಕಾರಿ ಅಂತ ಹೇಳ್ತಿಲ್ಲ, ಬೇರೆ ವೈಯಕ್ತಿಕವಾಗಿ ಏನೇ ಇರ್ಬೋದು ಅದು. ಆದ್ರೆ ನೇರವಾಗಿ ಡಾಕ್ಯುಮೆಂಟೇಶನ್ ನಲ್ಲಿ ಅವರ ಸರ್ವಾಧಿಕಾರಕ್ಕೆ ಬೇಕಾದಂತ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ತಿದ್ದುಪಡಿಗಳನ್ನ ಬಯಲಾದಲ್ಲಿ ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವರೂಪವನ್ನ ಬದಲಾಯಿಸ್ತಾ ಇದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ